ಸ್ವಲ್ಪ ದೊಡ್ಡ ಒಂದು ಮಾತು ಹೇಳ್ತೀನಿ, ಇಲ್ಲಿ ಕೇಳ್ರಿಪ್ಪ. ನಿನ್ನೆ ಒಂದ್ ನಿಮಿಷ ಶಾಂತ ಅವರಿಪ್ಪ, ಶಾಂತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು 5 ನಿಮಿಷ ಅಂತ 5 ನಿಮಿಷ ಇದು ಇಲ್ಲಿ ಕೇಳ್ರಿ. ಫ್ಯಾಕ್ಟ್ರಿ ಅವರು ನಿನ್ನೆ ಮುಂಜಾನೆ ನನಗೂ ಒಂದಿಷ್ಟು ವಿಚಾರ ಬೇರೆ ಬಂದಿತ್ತು. ಕೇಳ್ತಮ್ಮ ಫ್ಯಾಕ್ಟ್ರಿ ತಮ್ಮ ಸುನೀರು ಮಲ್ಲಪ್ಪಣ್ಣ ಮ್ಯಾಗ ಇಲ್ಲ, ಮಲ್ಲಪ್ಪಣ್ಣ ಇಲ್ಲ ಏನಪ್ಪ, ಮಲ್ಲಪ್ಪಣ್ಣ ಕುಮಾರ್ ಮರ್ದೆ, ಬಾಬುಗೌಡ್ರು ಕಾಶಪ್ಪಣ್ಣ, ಯಾರು ಸಂಘಟನೆ ಅವ್ರು ದುಡ್ದಿರಿಪ್ಪ, ನಿಮ್ ಪಾದಕ್ಕೆ ಬರ್ತೀನಿ. ಮ್ಯಾಗ ಬರ್ರಿ ಸಂಘಟನೆ ಅವ್ರು ಬರ್ರಿ, ಭಾಳ ದುಡ್ದಿರಿ. 3 ತಿಂಗಳ ನಿಂದ್ರಿ ನೋಡ್ರಿ, ಒಂದ್ ಮನಸ್ಸು ಸರಿಯಾಗಿ ಕೇಳ್ಕೊರಿಪ್ಪ. ಫ್ಯಾಕ್ಟ್ರಿ ಅವ್ರು ನಿನ್ನ ಮುಂಜಾನೆ ಒಂದು ಮಾತು ಬಂದಿತ್ತು. ಅವಾಗ ಗುರುಜಿ ಹಿಂದ್ ಸರಿ ಇಲ್ಲ ಗುರುಜಿ ಮತ್ತವ ಚುಣಪ್ಪ ಪೂಜಾರಿ ಇಬ್ರು ಕೂಡ ಬೇಕಾದ್ ಮಾಡು ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ 10 ರೂಪಾಯಿ ಕೊಡು ಅಂದಿದ್ರು. ನಾಂದೆ ಶಶಿಕಾಂತ್ ಗುರುಜಿ ಚುಣಪ್ಪ ಪೂಜಾರಿ ಗುರ್ಲಾಪುರದಿಂದ ಹೆಣ ಹೋಗ್ಲಿಕ್ಕರೆ ಇನ್ನೊಂದು 100 ರೂಪಾಯಿ ತಗೊಂಡೇ ಹೋಗ್ತಾನೆ. ನಿಮ್ಗೆ ರೈತರಿಗೆ ಹೇಳ್ತೀನಿ, ಹಿಂದ ರಾಜಕಾರಣ ತಂದ ಜಗಳ ಹತ್ತಕತ್ತಿದ್ರ. 10 ಟೋಲ್ನಾಗ ನಮ್ಮ ರೈತ ಸಂಘದವ್ರು ಕಲ್ಲು ಒಗದಿಲ್ಲ, ಬ್ಯಾರೆ ಮಕ್ಕಳ ಕಲ್ಲು ಒಗದಾರ. ಆ ಮಕ್ಕಳ ಮನೆಗೆ ಕಲ್ಲು ಬೀಳಂಗ ಭಗವಂತ ಮಾಡಿ. ನಿಮಗೆ ಹೇಳ್ತೀನಿ, ನೀವೆಲ್ಲ ಚುಣಪ್ಪ ಪೂಜಾರಿ ಒಂದ್ ಜೋರ್ಲೆ ಚಪ್ಪಾಳಿ ಹೊಡ್ತಾನೆ. ಇಲ್ಲ ಹೇಳ್ತೀನಿ, ದಯವಿಟ್ಟು ನಿಮ್ಗೆ ಹೇಳ್ತೀನಿಪ್ಪ, ಸರಿ 1 ನಿಮಿಷ ಕೇಳ್ರಿಪ್ಪ. ನಾ ಹೋರಾಟ ಹೆಂಗಾರ ಮಾಡಿ ಎಬ್ಬಿಸ್ಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಶುಗರ್ ಕಮಿಷನರ್ ಹೆಂಗ್ ತೆಗೆದ್ರಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರದಾಗ ಅವ್ರು ಇದ್ರ. ಆದ್ರ ನೀವೆಲ್ಲರೂ ಪ್ರತಿಯೊಬ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಗುರ್ಲಾಪುರ ತಾಯಂದ್ರು, ಯುವಕರು, ಹಿರಿಯರು, ಈ ಗ್ರಾಮದವರು ರಾಜ್ಯದ ಮೂಲೆಯಿಂದ ಏನ್ ನೀವು ಬಂದ್ರಲ್ಲ, ನಿಮ್ಮ ಶಕ್ತಿಗೆ ನಡೆಗೆ ಬಿಟ್ಟು ಮಕ್ಕಳೆಲ್ಲರೂ. ಆದ್ರ ಯಾವುದೇ ರಾಜಕಾರಣಿಗೆ ಹೆದರಿ ಸಂಘಟ ಕೂಡಬಾರ್ದು. 1 ರೂಪಾಯಿ ಇರ್ಲಾರ್ದ ಶಶಿಕಾಂತ್ ಗುರುಜಿನ ಚುನಾವಣೆ ನೆಲೆಸ್ಬೇಕಂತ ಏನು ಮಾಡಿದ್ರಲ್ಲ, ಅವ್ರನ್ನ ಮೂಲ ತಗೊಂಡ್ಬಿಟ್ಟು 3,000 ಕೇಳಿ ಮೊದಲ 3,500 ಕೇಳಿದ್ದೀವಿ. 1 ರೂಪಾಯಿ ಕುಡುಗಲ್ ಅಂತಿದ್ರ. ಇಲ್ಲಿ ನಿಮ್ ಹೋರಾಟ 5 ದಿನಕ್ಕೆ 3,200 ಬಂತು. ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರ, ಆ ಸ್ವಾಮಿ ಚುಣಪ್ಪ ಮಲ್ಲಪ್ಪ ಬೆಕ್ಕರ್ ಕೊಂಡ್ರಲಿ, ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ 10 ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು. ನಾವೊಂದು ಮಾತು ಹೇಳಿದ್ದೆ, ಮಾಧ್ಯಮದವರು ತಗೊಂಡಿದ್ರು. ಅದು ಶಶಿಕಾಂತ್ ಗುರುಜಿ ಹೆಣ ಹೋಗ್ಬೇಕು ಗುರ್ಲಾಪುರದಾಗ, ಇನ್ನು 100 ರೂಪಾಯಿ ತಗೊಂಡ ಹೋಗ್ತಿರ್ತೇಳಿ. ಇವತ್ತ ಫ್ಯಾಕ್ಟ್ರಿ ಅವರು 3,250, ಸಿದ್ದರಾಮಯ್ಯನವ್ರು ನಿಮಗೆ 50 ರೂಪಾಯಿ ಹಾಕಿ ಕೊಡ್ತಾನಂದ. 3,300 ರೂಪಾಯಿ ಇದು ನಿಮ್ಗೆ ಗೆಲುವದ. ಇದನ್ನ ಏನ್ ಮಾಡಕತ್ತಿದ್ರೆ ಇವತ್ತು ರಾತ್ರಿ, ನಾಳೆ ಕಬ್ಬು ಕಡೆ ಹೊರದಿವಿ, ಗ್ಯಾಂಗಿಗೆ ಕೊಟ್ಟಿದೀವಿ. ಇಲ್ಲಿ ರೈತರನ್ನ ಎಬ್ಸೋದು, ಹೋರಾಟ ಹೊಡಿದು. ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ, ನಿನ್ನ ಅಹಂಕಾರ ನಡೆಯಂಗಿಲ್ಲ. ನೀವೆಲ್ಲ ಇದ ಗೆಲುವಾಗೈತಿ. ನಿಮಗೆ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಸುಬರ್ಲ ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಬೇರೆ ಮಾತಾಡ್ತೀವಿ. ಅಧಿವೇಶ ನೋಡ್ರಿ, 10 ವರ್ಷ ಇತಿಹಾಸದಾಗ ಬೇಕಾದಟ್ಟು ಫೈಲ್ ಹಿಡ್ಕೊಂಡು ಡೆಲಿಗೇಟ್ ಆಗ್ಯಾರ. ಮಿನಿಸ್ಟರ್ ನಿಯೋಗೋದಾರ, ಸಿದ್ದರಾಮಯ್ಯನತಿಗೆ ನಿಯೋಗೋದಾರ, ಮೋದಿ ಅವ್ರತಿಗೆ ನಿಯೋಗೋದಾರ. 50 ಪೈಸೆ ಸಿಕ್ಕಿಲ್ಲ. ನಿಮ್ಮೆಲ್ಲರ ಸಹಕಾರಕ್ಕ ನಾವು ಒಂದ ಹೇಳೇನಿ, ಸತ್ತ
ಸೌಂಡ್ ಸೌಂಡ್ ಸೌಂಡ್. ಒಂದು ಮಾತು, ನೀವೆಲ್ಲ ಗಟ್ಟಿಯಾಗಿ ಯಾವಾಗ ಕೂತಿರ್ಲ, ನಾವ್ ಒಂದೇಳಿ ಏನು ಪ್ಲಾನ್ ಮಾಡಿ ಗೊತ್ತೇನ, ಸ್ವಾಮಿನ ಎಬ್ಬಿಸ್ಬೇಕಿಲ್ಲ, DC ಮೀಟಿಂಗ್ ಹೋಗ್ಬೇಕು, ಗುರ್ಲಾಪುರ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು, ವಿಮಾನ ಟಿಕೆಟ್ ಬುಕ್ ಮಾಡಿ ರಾತ್ರಿ ಬೆಂಗಳೂರಿಗೆ ಬಾ ಅಂದ್ರ ನನ್ನ ಹೆಣ ಗುರ್ಲಾಪುರದಾಗ ಹೋಗಿರ್ತಾರೆ, ನಾ ಹೋಗಂಗಿಲ್ಲ ಅಂತ ಹೇಳಿ ಒಟ್ಟ ಹೋಗುದಿಲ್ಲ. ಗುರ್ಲಾಪುರದಾಗಿಕ್ಕಿನ ಯಾವ ಸೊಕ್ಕಲೆ ಮಾತಾಡಲ್ಲ, ಅವನ ಮುರದ ಬಿಲ್ ತಗೊಂಡನ ಸಂಗೊಳ್ಳಿ ರಾಯಣ್ಣಾಗ ಹುಟ್ಟಿದ್ದು ನಾ ಮೊದಲು ಹೇಳೇನೆ, ಕೋವಿಡ್ದಾಗ ನಾವು ಉಳ್ದಿದ್ವಿ ಅಂದ್ರ ದೇವ್ರು ಉಡ್ಸಾನಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ. ಅಧಿವೇಶನದ ಕೈ ಮುಗಿತೀನಿ, ನೀವೇನಾರ 10 ಲಕ್ಷ ಮಂದಿ ಬಂದ್ರ ಒಬ್ಬ MLA ವಿಧಾನಸೌಧಕ್ಕೆ ಹೋಗ್ಲಾರ್ದಂಗೆ 1,000 ರೂಪಾಯಿ ತಗೊಂಡ. ಆದ್ರೆ ಇವತ್ತ ಈ ಬಿಲ್ಲಿನಕ್ಕಿಂತ ಒಂದು ಗೆಲುವು ಏನಾಗ್ಯದ ಅಂದ್ರ 25 ಸಂಘಟನೆಗಳಾಗಿದ್ದು, ರೈತ ಸಂಘಟನೆ 25-30. ನಿಮ್ಮ ಗುರ್ಲಾಪುರ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮ್ಯಾಗ ಬಂತ. ಶಿವಾನಂದ ಪಾಟೀಲ್ ಕೈ ಗಡ 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 ನಡುತ್ತಿತ್ತು ನೀನಲ್ಲಿ ಬಂದಾಗ ನೋಡ್ರಿ ನೀವು. ನಿಮ್ಮ ಶಕ್ತಿ, ನಿಮ್ಮ ಸಂಘಟನೆ, ನಿಮ್ಮ ಹೋರಾಟ, ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಡ್ತೀನಿ, ನನಗೆ ಯಾರು ನೀವು 1 ರೂಪಾಯಿ ಕೊಡ್ಬೇಡ್ರಿ. ನಿಮ್ಮ ಕಬ್ಬಿನಾಗ ಏನು ಬರ್ತೈತ್ಲ ಒಂದು 500 ರೂಪಾಯಿ ಅನಾಥಾಶ್ರಮಕ್ಕ ಬಿದ್ದಂತವ್ರು ಕೊಟ್ಟು ಬಿಡ್ಬೋದು. ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು, ತಾಲೂಕು ಮುಖಂಡರು ಯಾರ್ದು ಹೆಸರು ತಗೊಂಡಿಲ್ಲ ತಪ್ಪು ತಿಳ್ಕೊಬೇಡ್ರಿ. ನಿಮ್ಮೆಲ್ಲರ ಸಾಮರ್ಥ್ಯದಾಗೈತಿ. ರಾಜ್ಯದ ಮೂಲೆಯಿಂದ ಅನ್ನ ಕೊಟ್ಟವ್ರು, ರೊಟ್ಟಿ ಕೊಟ್ಟವ್ರು, ಬೇಳೆ ಕೊಟ್ಟವ್ರು, ವಕೀಲರು, ಡಾಕ್ಟರ್, ಇಂಜಿನಿಯರ್, ವ್ಯಾಪಾರಸ್ಥರು, ಆಟೋ ಚಾಲಕರು, ಮೇಸ್ತ್ರಿಗಳು, ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ರೈತ ಪರ ಸಂಘಟನೆ, ಇದೆಲ್ಲ ಮಹಿಳಾ ಸಂಘಟನೆಯವರು, ಮಾಜಿ ಸೈನಿಕರು, ಶಾಲಾ ಮಕ್ಕಳು ಮೇಲಾಗಿ 5 ದಿನ ಹೋರಾಟ ಮಾಡಿದ್ರೆ ನಮ್ಮ ಕಡೆ ಯಾರು ಲಕ್ಷ ಕೊಟ್ಟಿರ್ಲಿಲ್ಲ. ಇವತ್ತ ನಾಡಿನ ರೈತರಿಗೆ ಚುನಾವಣೆಗ ನನಗೆ ನ್ಯಾಯ ಕೊಡಿಸಿದವ್ರು ಮಾಧ್ಯಮದವ್ರ ಚಪ್ಪಾಳಿ ಹೊಡಿಸೋರ್ಲಿ. 3,300 ಫೈನ್. ಅದಕ್ಕ ದಯವಿಟ್ಟು ಹೇಳ್ತೀನಿ, ಹೋರಾಟ ಅಂದ್ರ ಚಳುವಳಿ ಹೆಂಗಿರ್ತದಂದ್ರ ಹುಯಿ ಮಾಡುವಂಗಿಲ್ಲ. ಇವತ್ತು ನಮ್ಮನ್ನ ಹೈವೇ ಕೋದ ಹೇಳ್ರಿ, ಇವತ್ತು ಮುಂಜಾನೆ ಹೈವೇ ಕೋದ ಎಲ್ಲಾರನ್ನು ಅರೆಸ್ಟ್ ಮಾಡಿ 3,200 ಮಕ್ಕಳು ಹೋಗ್ತಾರತ್ ಮಾಡಿದ್ದಾರೆ ಅವ್ರ. ನಾನು ಮಲ್ಲಪ್ಪಣ್ಣ ಮಣ್ಣು ಬೆಳತಕ್ಕ 6 ಗಂಟೆ ತಕ್ಕ ಹಾರುಗೇರಿ ಬಸ್ ಸ್ಟ್ಯಾಂಡ್ ಕೂತ್ ಮಾತಾಡಿವಿ. ಮಲ್ಲಪ್ಪಣ್ಣ ಹೋರಾಟ ಹಾಳು ಮಾಡ್ತಾರ, ರಾಜಕೀಯ ತಂದಾರ. ಕೈ ಮುಗಿತೀನ, ರೈತರಿಗೆ 4 ಕೈ ಮುಕ್ಕೋತೀನಿ. NH4 ಹೋಗೋದು ಬೇಡ, ಇಲ್ಲೇ ಹುಡುಗನು ಸತ್ರ ಸಾಯಿ. ನಿಮಗೆ ಒಂದು ಮಾತು ಹೇಳ್ತೀನಿಪ್ಪ, ಈ ರಾಜ್ಯದೊಳಗ ಯಾವ್ದ ಸಂಘಟನೆ ಮುಖ್ಯಮಂತ್ರಿ ಮೀಟಿಂಗ್ ಕರೆದಾಗ ಬಹಿಷ್ಕಾರ ಮಾಡಿ ಸಂಘಟನೆ ಅಂದ್ರೆ ಚೂನಪ್ಪ ಪೂಜಾರಿ ಒಂದಾಯ್ತು. ರೈತನ ವೇದಿಕೆ ಮ್ಯಾಗ ನ್ಯಾಯ ಸಿಕ್ಕೈತಿ, ನಂಜುಂಡ ಸ್ವಾಮಿ ಅವ್ರ ತತ್ವದಾಗ ಸಿಕ್ಕೈತಿ. ಅದಕ್ಕೆ ನಿಮ್ಮೆಲ್ಲರ ಗೆಲುವೈತಿ. ನಿಮ್ಮೆಲ್ಲರಿಗೂ ಚೂನಪ್ಪ ಪೂಜಾರಿ ನಾನು, ನಮ್ಮ ಸಂಘಟನೆ ಎಲ್ಲಾ ಕಾರ್ಯಕರ್ತರು ನಿಮ್ಮ ಪಾದಕ್ಕೆ ಸಾಷ್ಟಾಂಗ ಹಾಕಿ ಪಡ್ಕೊತೀನಿ. ನಿಮ್ಮ ಗೆಲುವು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹೋರಾಟದ ಹೋರಾಟಕ್ಕೆ, ರೈತ ಸಂಘಕ್ಕೆ, ನಂಜುಂಡ ಸ್ವಾಮಿ ಅವರಿಗೆ, ಚನ್ನಪ್ಪ ಪೂಜಾರಿ ಅವರಿಗೆ, ಯಲ್ಲಪ್ಪಣ್ಣ ಅಂಗಡಿ ಅವರಿಗೆ, ರಮೇಶಣ್ಣ ಕಲ್ಲಾರ್ ಅವರಿಗೆ, ಮುರಳಿ ಅವರಿಗೆ, ಗೌಡರಿಗೆ, ಯಲ್ಲಪ್ಪಣ್ಣ ಅಂಗಡಿ ಅವರಿಗೆ, ಸಮಸ್ತ ರೈತ ಸಂಘಕ್ಕೆ, ಶಶಿಕಾಂತ್ ಗುಡಿಸಿ ಅವರಿಗೆ, ಯಾಕೆ ಗೊತ್ತಾಗ್ತದೆ ಸಿಗುತ್ತದೆ ಅಲ್ಲ, ಮುಗಿದೈತೆ ನಾಲ್ಕು ಕಡಿಪಾರು ಸೌಲಭ್ಯಗಳು ನಾವು ಏಕೆ ಸಕ್ಕತ್ತು